ಹಲೋ ನಮಸ್ಕಾರ. ಮೆಗಾ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. 2024 ನೆನಪಿನಲ್ಲಿ ಉಳಿಬಹುದಾದಂತಹ ಒಂದಷ್ಟು ವಿಚಾರಗಳನ್ನ ತರದೇ ಹೋದ್ರೂ ಒಂದಷ್ಟು ಗಾಯವನ್ನಂತೂ ಉಂಟು ಮಾಡಿದೆ. ಅದರಲ್ಲಿ ಇಲ್ಲ ಅನ್ನೋ ಹಾಗೆ ಇಲ್ಲ. ಹಲವಾರು ಪ್ರಾಕೃತಿಕ ವಿಕೋಪಗಳು, ವಿಮಾನ ದುರಂತ, ರೈಲು ದುರಂತ, ಹೀಗೆ ಒಂದ ಎರಡ. ಆದರೆ ಈ ಬದಲಾವಣೆಯ ವರ್ಷ 2025 ಅದೃಷ್ಟವನ್ನ ಹೊತ್ತು ತರುತ್ತಾ? ಯಾವ ರೀತಿಯಾದಂತಹ ಬದಲಾವಣೆಯನ್ನ ಜಗತ್ತಿನಾದ್ಯಂತ ಹೊತ್ತು ತರಬಹುದು ಅನ್ನುವಂತಹ ನಿರೀಕ್ಷೆ, ಹೊಸ ಹುರುಪಿನೊಂದಿಗೆ ಜನ ಹೊಸ ವರ್ಷವನ್ನ ಬರಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ 12 ರಾಶಿಗಳ ಭವಿಷ್ಯ ಹೇಗಿದೆ, ನಮ್ಮ ಭವಿಷ್ಯದಿಂದ ನಮ್ಮ ಇಡೀ ಕುಟುಂಬ ನೆಮ್ಮದಿಯಾಗಿ ಇರಬಹುದಾ, ಈ ಒಂದು ಪ್ರಶ್ನೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷ ಸಂಚಿಕೆ ಇದು. ಈ ಹೊತ್ತಿನ ವಿಶೇಷ ಮೆಗಾ ಭವಿಷ್ಯ 2025. ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಮೂವರು ನಮ್ಮ ಜೊತೆಗೆ ಅತಿಥಿಗಳಾಗಿ ಜಾಯ್ನ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ 2025 ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಮೊದಲೇದಾಗಿ ನಾನು ಬರಮಾಡ್ಕೊಳ್ತೀನಿ ಕಮಲಾಕರ್ ಭಟ್ ಗುರುಜಿಯನ್ನ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಜೊತೆಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತು ಶ್ರೀರಾಮ್ ಭಟ್ ಗುರುಜಿ ಇದ್ದಾರೆ. ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, 2024 ಜನರಿಗೆ ಹೇಗಾಗಿದೆ ಅಂದರೆ ಅತ್ಯಂತ ದುರಂತದ ವರ್ಷ ಅನ್ನುವಂತಹ ಒಂದು ಭಾವನೆ ಬಂದ್ಬಿಟ್ಟಿದೆ. ಹಾಗಾದರೆ 2025 ಹೇಗಿರಬಹುದು ಗುರುಗಳೇ? 2024 ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಜೀವನವನ್ನು ಕಳ್ಕೊಂಡು ಬಹುತೇಕ ಬಂದಿದ್ದೇವೆ. 25 ಇಂಗ್ಲೀಷ್ ಇಸ್ವಿಯ ಪ್ರಕಾರವಾಗಿ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥ ವ್ಯವಸ್ಥೆಗಳು ಸನಾತನ ವ್ಯವಸ್ಥೆಗಳಲ್ಲಿ ಇಲ್ಲದೇಗಿದ್ದರೂ ಕೂಡ ರೂಢಿಯಲ್ಲಿ ನಾವು ಆ ಇಸ್ವಿಗಳನ್ನು ಬಳಸೋದ್ರಿಂದ 2025ರಲ್ಲಿ ಬರತಕ್ಕಂತಹ ವಿಶ್ವಾವಸು ಎನ್ನುವಂತಕ್ಕಂತಹ ಸಂವತ್ಸರ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಅನೇಕ 2024ರಲ್ಲಿ ಕಂಡಂಥ ಕಹಿ ಘಟನೆಗಳು ತಾವೇನು ಆರಂಭದಲ್ಲಿ ಆರಂಭಿಸಿದ್ದೀರಿ, ವಿಮಾನಗಳ ದುರಂತಗಳಿರ್ಬೋದು, ರೈಲು ದುರಂತಗಳಿರ್ಬೋದು, ಅಥವಾ ರಾಜಕೀಯ ನಾಯಕರುಗಳ ಅಗಲುವಿಕೆ ಇರ್ಬೋದು, ಅಥವಾ ಪ್ರಕೃತಿಯ ವಿಕೋಪಗಳಿರ್ಬೋದು, ಇಂತಹ ಸಮಸ್ಯೆಗಳು ವಿಶ್ವಾವಸು ಸಂವತ್ಸರದಲ್ಲಿ ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಆರಂಭಿಕವಾದಂಥ ದಿನಮಾನಗಳಲ್ಲಿ ಮಾಮೂಲಿನಂತೆ ಒಂದಿಷ್ಟು ಮಟ್ಟದ ಏರುಪೇರುಗಳಿದ್ದರೂ ಕೂಡ ವರ್ಷದ ಮಧ್ಯಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಒಳ್ಳೆಯದಾದಂಥ ಫಲವನ್ನು ನಿರೀಕ್ಷೆ ಮಾಡತಕ್ಕಂತಹ ವ್ಯವಸ್ಥೆಗಳು 2025ರಲ್ಲಿ ಆರಂಭ ಆಗುತ್ತೆ. ಶುಭ ವ್ಯವಸ್ಥೆಗಳನ್ನು 2025ರಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ಬೋದು. ಓಕೆ, ನೀವು ಒಪ್ಕೊಳ್ತೀರಾ ಗುರುಗಳೇ 2024 ಒಂದು ರೀತಿ ದುರಂತದ ವರ್ಷ ಆಗಿತ್ತು ಅಂತ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. 2024 ಕ್ರೋಧಿನಾಮ ಸಂವತ್ಸರ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನು, ಮಾನವ ಕುಲಕ್ಕೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ತಂದು ಹೊಡ್ಡಿರ್ತಕ್ಕಂಥದ್ದು ಈಗಾಗಲೇ ನಾವು ಅನುಭವಿಸಿದ್ದೇವೆ. ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಅತಿ ಹೆಚ್ಚು ಅಗ್ನಿ ಅವಘಡಗಳನ್ನು ನಾವು ನೋಡಿದ್ದೇವೆ. ಆದರೆ 2025 ಅಂತಕ್ಕಂಥದ್ದು ಕ್ರೋಧಿನಾಮ ಸಂವತ್ಸರ 3 ತಿಂಗಳುಗಳ ಕಾಲ ನಾವು ಕ್ರೋಧಿನಾಮ ಸಂವತ್ಸರವನ್ನೇ ನಾವು ಅನುಸರಿಸಲೇಬೇಕು. ನಡೀತಕ್ಕಂಥದ್ದು ಅಂದರೆ ಚಾಂದ್ರಮಾನ ಯುಗಾದಿ ಅಂತಕ್ಕಂಥದ್ದೇನಿದೆಯೋ ಆ ಚಾಂದ್ರಮಾನ ಯುಗಾದಿಯಿಂದ ನಮಗೆ ಚೈತ್ರ ಮಾಸ ಪ್ರಾರಂಭ. ಅಲ್ಲಿಂದ ಚೈತ್ರದಿಂದ ಫಾಲ್ಗುಣದವರೆಗೆ ವಿಶ್ವಾವಸು ಸಂವತ್ಸರ. ಆದರೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಶ್ವೀಜ ಮಾಸದಲ್ಲಿ, ವಿಶ್ವಾವಸು ಸಂವತ್ಸರದಲ್ಲಿ ಆಶ್ವೀಜ ಮಾಸದಲ್ಲಿ ಒಂದೇ ಮಾಸದಲ್ಲಿ 2 ಗ್ರಹಣಗಳನ್ನು ನಾವು ನೋಡ್ತೇವೆ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಏಕ ಮಾಸದಲ್ಲಿ ನಾವು ಚಂದ್ರ ಮತ್ತು ಸೂರ್ಯಗ್ರಹಣವನ್ನು ಈಗ 4 ವರ್ಷದ ಹಿಂದೆ ಒಮ್ಮೆ ನಾವು ಅನುಭವಿಸಿದ್ದೆವು. ಅದರಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳೆಲ್ಲವೂ ಕೂಡ ಆಯಿತು. ಜಗತ್ತಿನ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳು, ಭೂಕಂಪಗಳು ನಡೀತು, ಬಹಳಷ್ಟು ಶತ್ರುತ್ವಗಳು ಅಂತಕ್ಕಂಥದ್ದು ವೃದ್ಧಿ ಆಯಿತು. ಆದರೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ಗ್ರಹಣ, ಈಗ ಆಶ್ವೀಜ ಮಾಸ ಅಂದರೆ ಸಾಕು, ಪ್ರತಿಯೊಬ್ಬರೂ ಕೂಡ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾರೆ, ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ. ಆದರೆ ಆ ಬರ್ತಕ್ಕಂಥ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಮತ್ತು ದೀಪಾವಳಿಯ ಅಮಾವಾಸ್ಯೆ, ನಾವು ಲಕ್ಷ್ಮೀ ಪೂಜೆ ಏನು ಮಾಡ್ತೀವೋ ಆ ದಿನವೇ ಸೂರ್ಯಗ್ರಹಣ ಅಂತಕ್ಕಂಥದ್ದು ಬರುತ್ತೆ. ಈ ಒಂದು ಬರೋದರಿಂದ ಏನಾಗುತ್ತೆ, ಮುಂದಿನ 2025 ನವೆಂಬರ್ ಅಂತ್ಯ ಅಥವಾ ಡಿಸೆಂಬರಲ್ಲಿ ಮತ್ತೆ ನಮಗೆ ನಾನಾ ರೀತಿಯ ಸಂಕಷ್ಟಗಳು ಬರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಜ್ಯೋತಿಷ್ಯ ಭಾಗ ಹೇಳ್ತಾ ಇದೆ. ಓಕೆ, ಈಗ 24ರ ರೀತಿ 2025 ಹೀಗೆ ಇರುತ್ತಾ ಅಥವಾ ಬದಲಾವಣೆಯ ಶಕೆ ಆಗುತ್ತಾ?
ನೋಡಿ, ಪ್ರತಿ ವರ್ಷದಲ್ಲಿಯೂ ಕೂಡ ಶುಭವೂ ಇರುತ್ತೆ, ಅಶುಭವೂ ಕೂಡ ಇರುತ್ತೆ. ನಾವು ಯಾವುದನ್ನು ಅದಕ್ಕೋಸ್ಕರವಾಗಿ ನಮ್ಮ ಯುಗಾದಿಯಲ್ಲಿ ಹೇಳ್ತೇವೆ, ಬೇವು ಮತ್ತು ಬೆಲ್ಲ ಅಲ್ವೇ? ಅದೇ ಪ್ರಕಾರ ಇಲ್ಲಿಯೂ ಕೂಡ ಹಾಗೆ. ಪ್ರತಿ ವರ್ಷವೂ ಕೂಡ ಒಳ್ಳೆಯದನ್ನೂ ಕೂಡ ನಾವು ನೋಡ್ತೇವೆ, ಕೆಡುಕನ್ನು ಕೂಡ ಬಹಳಷ್ಟಾಗಿ ನೋಡ್ತೇವೆ. ಯಾಕೆಂದರೆ ಪ್ರಾಪಂಚಿಕವಾದಂಥ ಒಂದು ವ್ಯವಸ್ಥೆ ಹಾಗಾಗ್ತಾ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಹೊರಡಲೇಬೇಕಾಗುತ್ತೆ. ಮುಂದಿನ ವರ್ಷ ನಾವು 2026ರಲ್ಲಿ ಕೂರಿದಾಗ ಇದೇ 25ರಲ್ಲಿ ಬಹಳ ತೊಂದರೆ ಅನುಭವಿಸಿದ್ವಿ, 26 ಚೆನ್ನಾಗಿರುತ್ತೋ ಅಂತ ಕೇಳ್ತೀವಿ. ಯಾಕೆಂದರೆ ಅದು ಸಹಜವಾಗಿ, ಯಾಕೆ ಕಹಿಯ ಘಟನೆಗಳು ಮನಸ್ಸಿನಲ್ಲಿ ಅಚ್ಚೊತ್ತು ಉಳಿದುಕೊಂಡು ಹೋಗುತ್ತೆ. ಅದನ್ನು ಅನುಭವಿಸ್ತಕ್ಕಂಥದ್ರಿಂದ ಯಾವತ್ತೂ ಕೂಡ ಹಾಗೆ ಕೆಟ್ಟ ಅನುಭವಗಳು ದೀರ್ಘಕಾಲಿಕವಾಗಿ ಉಳಿಯುತ್ತೆ. ಅದೇ ಸುಖ ಬಂದಾಗ ಅದು ಹೆಚ್ಚಾಗಿ ನಮಗೆ ಅದು ಉದ್ಬೋಧನೆಗೆ ಬರೋದಿಲ್ಲ. ಹಾಗಾಗಿ ಒಟ್ಟಾರೆ ಈ 2025 ಕೂಡ ಅತ್ಯಂತ ಶುಭವನ್ನೇ ಕೊಡ್ತಕ್ಕಂಥ ಲಕ್ಷಣಗಳು ಗೋಚಾರದ ಪ್ರಕಾರವಾಗಿದೆ. ಇನ್ನು 2024ರಲ್ಲಿ ಗುರುಗಳೇ, ಜಗತ್ತಿನಾದ್ಯಂತ ಅದರಲ್ಲೂ ಭಾರತದ ಹಲವು ಕಡೆಗಳಲ್ಲಿ ಅತಿವೃಷ್ಟಿಯಾಯಿತು. ಜನ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರು. ಅದರಲ್ಲೂ ಹೇಗೆ ಅಂದರೆ ಮಳೆ ಒಂದು ರೀತಿ ಪ್ರವಾಹ ರೂಪವನ್ನೇ ಪಡ್ಕೊಂಡ್ಬಿಡ್ತು, ಭೂಕುಸಿತಗಳಾದವು. ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ ಇಂಥ ಅನಾಹುತಗಳಿಂದ ನಾವು ಪಾರಾಗ್ತೀವ. ಪ್ರಕೃತಿಯ ಮೇಲೆ 2025 ಯಾವ ರೀತಿ ಪ್ರಭಾವ ಬೀರಬಹುದು? 2025 ಏನು 2025ರ ಆರಂಭಿಕವಾದಂಥ ದಿನಮಾನ ಅಂದರೆ ಚಾಂದ್ರಮಾನ ಯುಗಾದಿಯ ಆರಂಭದ ಇಂದ ಹಿಡಿದು ತದನಂತರದಲ್ಲಿ ಅಂತಹ ಪ್ರಕೃತಿಯ ವಿಕೋಪಗಳು ಅಥವಾ ಅಪಾರವಾಗಿರತಕ್ಕಂತಹ ಮಾನವ ಕುಲಕ್ಕೆ ಹಾನಿಯಾಗ್ತಕ್ಕಂಥ ವ್ಯವಸ್ಥೆಗಳು ಇತ್ಯಾದಿಗಳಾಗೋದಿಲ್ಲ. 2025ರಲ್ಲಿ ಅನೇಕ ರೀತಿಯಾದಂತಹ ಒಳ್ಳೆಯ ವ್ಯವಸ್ಥೆಗಳು ನಡೆಯುತ್ತೆ ವಿನಃ ಬಹಳ ಎಲ್ಲೋ ಒಂದಿಷ್ಟು ಮಟ್ಟದ ದುರಂತಗಳು, ಇವತ್ತಿನ 2024ರಲ್ಲಿ ಆದಂಥ ಒಬ್ಬರನ್ನೊಬ್ಬರು ಕಂಡ್ರೆ ದ್ವೇಷ ಪಡ್ತಕ್ಕಂಥ ವ್ಯವಸ್ಥೆಗಳು, ಆ ಸಂವತ್ಸರದಲ್ಲಿ ಆ ಸಂವತ್ಸರದ ಫಲದಿಂದಾಗಿ ಒಬ್ಬ ವ್ಯಕ್ತಿಯ ಮೇಲೆ, ಪ್ರಕೃತಿಯ ಮೇಲೆ ಅದು ಪರಿಣಾಮವನ್ನು ಬೀರುವುದರಿಂದ ವಿಶ್ವಾವಸುನಾಮ ಸಂವತ್ಸರ ಇಂತಹ ಅಪಾಯಕಾರಿಯಾದಂಥ ವ್ಯವಸ್ಥೆಗಳನ್ನು ಮೂಡಿಸೋದಿಲ್ಲ. ಹಾಗಾಗಿ ಜನ ಆತಂಕ ಪಡ್ತಕ್ಕಂಥ, ಭಯಪಡ್ತಕ್ಕಂಥ ಅಗತ್ಯಗಳಿಲ್ಲ 2025ರ ಒಂದು ಇಸ್ವಿನಲ್ಲಿ ಅಂತ ಹೇಳ್ಬೋದು. ಓಕೆ, ಪ್ರಾಕೃತಿಕ ವಿಕೋಪಗಳ ವಿಚಾರಕ್ಕೆ ಬಂದಾಗ ಬರೀ ಪ್ರಕೃತಿಯ ಮೇಲಾಗುವಂಥ ಪರಿಣಾಮಗಳಲ್ಲ, ಜನರ ಸಾವು ನೋವುಗಳು ಕೂಡ ಸಂಭವಿಸಿದ್ವು. ಈಗ ಅದರಿಂದ ಒಂದಷ್ಟು ನೆಮ್ಮದಿಯನ್ನು ಕಂಡುಕೊಳ್ಬಹುದಾ? ಪ್ರಕೃತಿ ಮುನಿಸ್ಕೊಳ್ಳದೆ ಇರುವಂತಹ ವಾತಾವರಣ ಸೃಷ್ಟಿಯಾಗಬಹುದಾ? ಈ ನಾನು ಹಿಂದೆ ಹೇಳಿದಾಗೆ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಲೇಬೇಕಾಗತ್ತೆ. ಈ ವಿಶ್ವಾವಸು ಸಂವತ್ಸರಕ್ಕೆ ರವಿ ನಾಯಕನಾಗ್ತಾರೆ, ಓಕೆ, ಸೂರ್ಯ. ಅಂದರೆ ಇಲ್ಲೇನಾಗುತ್ತೆ, ಸೂರ್ಯ ಗುರುವಿನ ಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಏನಿದೆಯೋ ಆ ಸಮಯದಲ್ಲಿ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ನಾವು ಹೇಳಬೇಕಾಗತ್ತೆ. ಆದರೆ ಚೈತ್ರ ಮಾಸದಿಂದ ಆಶ್ವೀಜ ಮಾಸದ ತನಕ ಯಾವುದೇ ಅಂತ ದೊಡ್ಡ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಖಂಡಿತವಾಗಿ ಮಾನವನ ಕುಲಕ್ಕೆ ಆಗಲ್ಲ. ಆದರೆ ಇಲ್ಲೇನಾಗತ್ತೆ, ಈ ಆಶ್ವೀಜ ಮಾಸ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭವಾಗುತ್ತೋ ಅಲ್ಲಿಂದಾನೇ ನಮಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಅಧಿಕವಾಗತ್ತೆ. ಅಂತ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ನಮ್ಮ ಒಂದು ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ. ಅಧಿಕವಾದ ಮಳೆ ಅಂತಕ್ಕಂಥದ್ದು ಬರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ವಿಶ್ವಾವಸು ಸಂವತ್ಸರ ಹೇಳ್ತಾ ಇದೆ. ಆಲ್ರೈಟ್, ಶ್ರೀರಾಮ್ ಭಟ್ ಗುರುಜಿ, 2025ರಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಗಬಹುದಾ? ಬೆಳೆಗೆ ತಕ್ಕ ಮಳೆ ಆಗುತ್ತೆ ಅನ್ಕೋಬಹುದಾ? ಈ ಮೂಲಕ ಅನ್ನದಾತರು ಒಂದು ರೀತಿ ಸಂತಸದ ವಾತಾವರಣವನ್ನು ಕಂಡುಕೊಳ್ಬಹುದಾ? ಹೇಗೆ ನೋಡಿ, ಖಂಡಿತವಾಗಿಯೂ ಭೂಮಿಕಾರಕನಾಗಿ ಕುಜನ ಚಿಂತನೆಯನ್ನು ಮಾಡ್ತೇವೆ ಅಲ್ವೇ? ಹಾಗಿದ್ರೆ ಕುಜನ ಒಂದು ವ್ಯವಸ್ಥೆ ಈ ವರ್ಷ ಖಂಡಿತವಾಗಿಯೂ ಉತ್ತಮವಾಗಿದೆ. ಮಧ್ಯದಲ್ಲಿ ಒಮ್ಮೆ ಅವನು ವಕ್ರಿ ಆಗ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಭೂ ಸಂಬಂಧವಾಗಿ ಏನಾದರೂ ಸಣ್ಣ ಪುಟ್ಟದಂಥ ತೊಂದರೆಗಳಾಗಬಹುದೇ ಹೊರತು ಒಟ್ಟಾರೆ ರೈತರಿಗೆ ಖಂಡಿತವಾಗಿ ಈ ಒಂದು ವರ್ಷ ಒಂದು ಒಳ್ಳೆಯ ರೀತಿಯಂತಹ ಒಂದು ಬೆಳೆಯನ್ನು ಅನುಭವಿಸ್ತಕ್ಕಂಥ ಒಂದು ಯೋಗವೇ ಇರುತ್ತೆ. ಹೆಚ್ಚಾಗಿ ನಮ್ಮಲ್ಲಿ ಶಾಸ್ತ್ರದ ಪ್ರಕಾರ ಹೇಳುತ್ತೇವೆ, ಸಂಕ್ರಾಂತಿ ಫಲ ಅಂತ ಹೇಳ್ತಕ್ಕಂಥ ಒಂದು, ಸಂಕ್ರಾಂತಿ ಪುರುಷನ ಮೇಲೆ ಫಲವನ್ನು ಹೇಳ್ತಕ್ಕಂಥ ಒಂದು ಕ್ರಮ ಇದೆ, ಇನ್ನೊಂದು ಯುಗಾದಿ ಫಲ, ಇದು ಎರಡಿದೆಯೇ ಹೊರತು ಈಗ ಒಂದು ವ್ಯವಸ್ಥೆ, ಯಾಕೆಂದರೆ ನಾವೆಲ್ಲರೂ ಕೂಡ ಡೇಟನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ರಿಂದ ಈ ಡೇಟನ್ನು ಅನುಗುಣವಾಗಿ ನಾವು ಒಂದು ಚಿಂತನೆಯನ್ನು ಮಾಡಬಹುದು ಅಷ್ಟೇ ಬಿಟ್ಟರೆ ಇದು ನಿಖರತೆ ಖಂಡಿತವಾಗಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದ್ ಕಡೆ ಅತಿವೃಷ್ಟಿ ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ರೈತರು ಓಕೆ ಖುಷಿ ಪಡಬಹುದಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ 2025ರಲ್ಲಿ ಅಂತ. ತಾವೇನು ಗುಡ್ ನ್ಯೂಸ್ ಕೊಡ್ತೀರಿ? ಇಲ್ಲ, ಖಂಡಿತ ಭೂಮಿ ಪುತ್ರೋ ಕುಜಃ ಅಂತ ಕುಜನ ಚಿಂತನದಲ್ಲೇ ಭೂಮಿಯ ವ್ಯವಹಾರವನ್ನು ಅಥವಾ ಒಂದಿಷ್ಟು ಮಟ್ಟದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೃತ್ತಿಕಾಮಯವಾಗಿ ಸಂಪಾದಿಸಬಹುದಾದಂಥ ದ್ರವ್ಯಗಳನ್ನು ಚಿಂತನೆಯನ್ನು ಹೇಳಿದೆ. ಹಾಗಾಗಿ ಒಂದಿಷ್ಟು ಮಟ್ಟಕ್ಕೆ ರೈತರಿಗೆ ಅಪಾರವಾದಂತಹ ಬೆಳೆಗಳಲ್ಲಿ, ಅದರಲ್ಲೂ ಕೂಡ ಒಂದಿಷ್ಟು ರವಿಯ ಬಣ್ಣ ಕೆಂಪು ಪದಾರ್ಥಗಳು ಅಧಿಕ ಪ್ರಮಾಣದಲ್ಲಿ ಅನುಕೂಲತೆಗಳನ್ನು ಕೊಡುವಂತಹ ಸಾಧ್ಯತೆಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ರೈತರು ಭಯಪಡತಕ್ಕಂಥ ಅವಶ್ಯಕತೆಗಳಿಲ್ಲ. 2024ರ ಸಮೀಪದಲ್ಲಿ ಅಂದರೆ
ಏನು ಈ ವರ್ತಮಾನದ ಸಂವತ್ಸರಗಳು ನಡೀತಾ ಇದೆ, ಕ್ರೋಧಿನಾಮ ಸಂವತ್ಸರದ ಮುಂದಿನ ವ್ಯವಸ್ಥೆಗಳು ಖಂಡಿತ ರೈತಾಪಿ ವರ್ಗಕ್ಕೆ ಉತ್ತಮವಾದಂಥ ವ್ಯವಸ್ಥೆಗಳನ್ನು ಕೊಡುವುದರ ಜೊತೆಗೆ ಉತ್ತಮವಾದಂಥ ರಾಜಕೀಯ ವ್ಯವಸ್ಥೆಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಪ್ರಾಬಲ್ಯವನ್ನು ಹೊಂದುವಂತಹ ವ್ಯವಸ್ಥೆಗಳು ಮುಂದಿನ ದಿನಮಾನಗಳಲ್ಲಿ ಬರುತ್ತೆ. ಓಕೆ, ಇನ್ನು ಕಳೆದ ಕೆಲವು ತಿಂಗಳಿನಿಂದ ಈ ನಿಮ್ಮ ಜ್ಯೋತಿಷಿಗಳ ಒಂದು ಭವಿಷ್ಯ ಹೇಳೋದನ್ನ ಸ್ವಲ್ಪ ರಾಜಕಾರಣಿಗಳು ಟೇಕ್ ಓವರ್ ಮಾಡಿಬಿಟ್ಟಿದ್ರು ಅನ್ಸುತ್ತೆ, ಅವರುಗಳು ಭವಿಷ್ಯ ಹೇಳ್ತಾ ಇದ್ರು. ಸೊ ಆ ವಿಷಯಕ್ಕೆ ಬರೋದಾದ್ರೆ, ಈ 2025ರಲ್ಲಿ ರಾಜಕೀಯವಾಗಿ ಯಾವೆಲ್ಲ ಬದಲಾವಣೆಗಳಾಗಬಹುದು, ರಾಜ್ಯ ಮತ್ತು ಕೇಂದ್ರದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಬಹುದು, ಏನಾದರೂ ಬದಲಾವಣೆಗಳ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತವಾಗಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಯಾವುದೂ ಇಲ್ಲ. ಯಾಕೆಂತಂದರೆ ರವಿ ಮೀನರಾಶಿಗೆ ಪ್ರವೇಶ, ಮೀನರಾಶಿಯಲ್ಲಿ ಶನಿ ಮೀನರಾಶಿಗೆ ಹೋಗಿ ಗುರು ಬುಧನ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾರೆ. ಒಬ್ಬರಿಗೊಬ್ಬರು ಕೆಸರು ಎರಚಾಟಗಳನ್ನು ಹೆಚ್ಚಾಗಿ ಮಾಡ್ಕೋತಾರೆ ವಿನಃ ಸ್ಥಾನಮಾನಗಳು ಬದಲಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಇಲ್ಲ ಅನ್ನೋದು ಇದರಲ್ಲಿ ಕಂಡುಬರುತ್ತೆ. ಹಾಗೆ ಅವರು ಮಾಡ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಅವರ ಅಧಿಕಾರಗಳನ್ನು ಕಳ್ಕೋಬೇಕೇ ವಿನಃ ಈ ಒಂದು ಶನಿ ಮತ್ತು ಗುರುವಿನ ಸಂಚಾರವನ್ನು ನಾವು ನೋಡಿದಾಗ ಈ ಭಾರತ ದೇಶದಲ್ಲಿ ಮೇಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಾಗಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ನನಗೇನು ಕಂಡು ಬರ್ತಾ ಇಲ್ಲ ನನ್ನ ಒಂದು ಅಧ್ಯಯನದಲ್ಲಿ. ಓಕೆ, ರಾಜಕಾರಣಿಗಳಿಗೆ 2025 ಹೇಗಿದೆ ಗುರುಗಳೇ? ನೋಡಿ, ರಾಜಕಾರಣಿಗಳಿಗೆ ಖಂಡಿತವಾಗಿ ನಾವು ಒಂದು ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತವಾಗಿ ಎರಡೂ ಕೂಡ ಸೇಫ್ ಆಗಿದೆ. ಮೇಲೆ ಕೇಂದ್ರವೂ ಕೂಡ ಸೇಫ್ ಆಗಿದೆ, ಇಲ್ಲಿ ರಾಜ್ಯವೂ ಕೂಡ ಖಂಡಿತವಾಗಿಯೂ ಸೇಫ್ ಆಗಿದೆ. ಈ ಒಂದು ವರ್ಷ ಯಾವುದೇ ರೀತಿಯಂಥ ಪಕ್ಷ ಬದಲಾವಣೆ ಆಗ್ತಕ್ಕಂಥದ್ದು, ಅಥವಾ ಸರ್ಕಾರ ಪತನವಾಗಿ ಹೋಗ್ತಕ್ಕಂಥದ್ದು, ಅಥವಾ ಇನ್ನೊಂದು ಚುನಾವಣೆ ಆಗ್ತಕ್ಕಂಥ ಆ ರೀತಿ ಎಲ್ಲ ಖಂಡಿತವಾಗಿಯೂ ಇಲ್ಲ. ಓಕೆ, ನಾವಿವಾಗ ಜನ ಹೌದು ಜಗತ್ತು ದೇಶ ಹೇಗಿರುತ್ತೆ ಅನ್ನೋದನ್ನ ಒಂದು ಕಣ್ಣಲ್ಲಿ ನೋಡ್ತಾ ಇರ್ತಾರೆ, ಆದರೆ ಮಗದೊಂದು ಕಡೆಯಲ್ಲಿ ಅವ್ರಿಗೆ ನಾವು ಮೊದಲು ಹೇಗಿದ್ದೀವಿ, ನಮ್ಮ ಭವಿಷ್ಯ ಹೇಗಿದೆ, ಈ ರೀತಿಯ ಒಂದು ಸಣ್ಣ ಸ್ವಾರ್ಥವೂ ಕೂಡ ಇರುತ್ತೆ. ಆ ಸ್ವಾರ್ಥವನ್ನು ನೀಗಿಸುವಂತಹ ಪ್ರಯತ್ನ ಈಗ 12 ರಾಶಿಗಳ ಫಲಾಫಲ ಹೇಗಿದೆ, ಒಂದೊಂದೇ ರಾಶಿಗಳ ವಿವರವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.